ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದಿವ್ಯಾ ಎಂರವರು, ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ HD ಕೋಟೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರೇಷ್ಮೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಹಾಗೂ ಈ ಯೋಜನೆಗಳಿಂದ ಸಿಗುವಂತಹ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾವು ಕಳೆದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದ ಸಂಚಿಕೆಯಲ್ಲಿ ರೇಷ್ಮೆ ಇಲಾಖೆಯ ಪರಿಚಯ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳಾಗಿರ್ಬೋದು, ಮತ್ತು ಸಾಮಾನ್ಯವಾಗಿ ಹೊಸ ರೈತರಿಗೆ ಅಥವಾ ಈಗಿರೋಂಥ ರೇಷ್ಮೆ ಬೆಳೆಗಾರರಿಗೆ ಈ ನಾಟಿಯಿಂದ ಹಿಡಿದು ಸಲಕರಣೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಏನೆಲ್ಲ ಸಹಾಯಧನ ಸಿಗ್ತಾ ಇದೆ ಅನ್ನೋದು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಮೇಡಮ್. ಹಾಗಿದ್ರೆ ಮೇಡಮ್, ಈ ಸಂಚಿಕೆಯಲ್ಲಿ ನಾವು ಮೊದಲನೇದಾಗಿ ಈ ಚಾಕಿ ಹುಳು ತೋಟ ಸ್ಥಾಪನೆಗಾಗಿರ್ಬೋದು ಮತ್ತು ಅದರ ನಿರ್ವಹಣೆಗೆ ಬೇಕಾದಂಥ ಸಲಕರಣೆಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇಲಾಖೆ ವತಿಯಿಂದ ಅವರಿಗೆ ಏನೆಲ್ಲ ಸಹಾಯಧನ ಸಿಗ್ತಾ ಇದೆ ಮೇಡಮ್? ನಮ್ಮ ರೇಷ್ಮೆ ಬೆಳೆಗಾರರಿಗೆ 2ನೇ ಜ್ವರದಿಂದ ಅಂದರೆ ಆ ರೇಷ್ಮೆ ಹುಳು 5 ಹಂತಗಳಲ್ಲಿ ನಮ್ಮ ರೇಷ್ಮೆ ಹುಳುದು ಸ್ಟೇಜಸ್ ಇರುತ್ತೆ. ಅದರಲ್ಲಿ 2ನೇ ಹಂತದ ಜ್ವರದವರೆಗೂ ನಮ್ಮ ಚಾಕಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಹುಳುಗಳನ್ನ ಸಾಕಾಣಿಕೆ ಮಾಡಿ 2ನೇ ಜ್ವರದಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಚಾಕಿ ಹುಳುಗಳನ್ನ ವಿತರಣೆ ಮಾಡೋಂಥದ್ದು. ಈ ಚಾಕಿ ವಿತರಣೆ ಎಲ್ಲಿಂದ ಆಗುತ್ತೆ ಅಂತ ಅಂದರೆ ನಮಗೆ CRCಗಳು ಅಂದರೆ ಲೈಸೆನ್ಸ್ಗಳು ತೊಗೊಂಡಿರ್ತಾರೆ ಈ ಚಾಕಿ ಸಾಕಾಣಿಕಾ ಕೇಂದ್ರದವರು. ಈ ಚಾಕಿ ಸಾಕಾಣಿಕಾ ಕೇಂದ್ರನ ಓಪನ್ ಮಾಡಬೇಕು ಅಥವಾ ತೆರಿಬೇಕು ಅಂತಂದರೆ ಒಂದಷ್ಟು ಮಾರ್ಗಸೂಚಿಗಳಿದೆ ನಮ್ಮ ಇಲಾಖೆಯಿಂದ. ಮತ್ತು ಸಬ್ಸಿಡಿ ಮುಖಾಂತರನೂ ಅವರು CRCಗಳನ್ನ ಸ್ಥಾಪನೆ ಮಾಡ್ಬೋದು. ಆದರೆ ಏನಾದರೂ ಸ್ಥಾಪನೆ ಮಾಡಬೇಕು ಅಂತ ಅಂದರೆ ರೇಷ್ಮೆ ಬೆಳೆಗಾರರು ತಮ್ಮ ವೈಯಕ್ತಿಕವಾಗಿ ಅಥವಾ ಸರ್ಕಾರೇತರ ಸಂಸ್ಥೆಗಳು ಏನು NGOಗಳಿರುತ್ತೆ ಮತ್ತು ಸ್ವಸಹಾಯ ಸಂಘಗಳಿರುತ್ತೆ ಅಥವಾ ಸಮುದಾಯ ಆಧಾರಿತ ಸಂಸ್ಥೆಗಳು ಏನಿರುತ್ತೋ ಅಥವಾ ಸ್ವಂತ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕನಿಷ್ಠ ಒಂದು 10 ವರ್ಷದವರೆಗಾದ್ರೂ ಚಾಕಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಕಡೆಗೆ ಒಂದು ದೃಢೀಕರಣ ಕೊಡಬೇಕಾಗುತ್ತೆ. ಈ ಥರ ನಾವು ಇಲಾಖೆಯಿಂದನೂ ಈ ಥರ ಒಂದು ಅವಕಾಶನ ಅವ್ರಿಗೆ ಕಲ್ಪಿಸ್ಕೊಟ್ಟಿರ್ತೀವಿ. ಅಂದರೆ ಇದ್ರದ್ದು ಯೂನಿಟ್ ಕಾಸ್ಟ್ ಮೇಲೆ ನಾವು ಮತ್ತೆ 75 ಮತ್ತು 90% ಥರ ಸಹಾಯಧನಗಳು ಕೊಡ್ತೀವಿ. ಸಾಮಾನ್ಯ ವರ್ಗದವ್ರಿಗೆ 9,75,000ವರೆಗೂ ಹಾಗೂ SC STಗಳಿಗೆ 11,70,000ವರೆಗೂ ಸಹಾಯಧನಗಳು ಸಿಗುತ್ತೆ. ಇದ್ರ ಮೇಲೆ ಸಿಲ್ಕ್ ಸಮಗ್ರ 2 ಯೋಜನೆ ಏನಿದೆ ಇದ್ರ ಅಂಡರಲ್ಲಿ ನಾವು ಈ ಕಾರ್ಯಕ್ರಮದ ಇದರಲ್ಲಿ ನಾವು ಚಾಕಿ ಸಾಕಾಣಿಕಾ ಕೇಂದ್ರಗಳ ಸ್ಥಾಪನೆಗೆ ನಾವು ಸಹಾಯಧನ ಕೊಡ್ತೀವಿ. ಈ ದ್ವಿತಳಿ ಚಾಕಿ ಸಾಕಾಣಿಕಾ ಕೇಂದ್ರ ಅಂದರೆ ನಾವು ಹೇಳ್ತಾ ಇರೋದು ನಮ್ಮ ಕೋಟೆ ಮತ್ತು ಸರಗೂರು ಭಾಗದಲ್ಲಿ ದ್ವಿತಳಿ ಚಾಕಿ ಯಾವಾಗಲೂ ಮಾಡೋದು. ಸೊ ದ್ವಿತಳಿ ಚಾಕಿ ಸಾಕಾಣಿಕೆ ಕೇಂದ್ರ ಪಡೆಯೋಕ್ಕೆ ಸಹಾಯಧನ ಪಡಬೇಕು ಅಂತಂದರೆ ಅವರು ರೇಷ್ಮೆ ಮಂಡಳಿ ಕಾಯ್ದೆ ಏನಿದೆ ಅಂದರೆ ನಮ್ಮ CSB ಆ್ಯಕ್ಟ್ ಪ್ರಕಾರ ನಾನು ರಿಜಿಸ್ಟರ್ ಮಾಡಿದ್ದೀನಿ ಅನ್ನೋ ಒಂದು ದೃಢೀಕರಣ ಮತ್ತು ಅವ್ರ ಕಡೆಯಿಂದ ಒಂದು ಲೈಸೆನ್ಸ್ ತೊಗೊಂಡಿರ್ಬೇಕು. ಅವರು ಲೈಸೆನ್ಸ್ ತೊಗೊಂಡಾದ್ಮೇಲೆ ಅವರು ಏನೋ ನಮ್ಮದು ನಿಗದಿತ ನಕ್ಷೆ ಇರುತ್ತೆ, ಇದೇ ಥರ CRC ಕಟ್ಟಬೇಕು ಅಂತ. ಒಂದು ಕಟ್ಟಡ ಅವ್ರದ್ದು 42 × 30 × 16 ಅಂದರೆ 42 ಅಡಿ ಉದ್ದ, 30 ಅಡಿ ಅಗಲ ಮತ್ತು 16 ಅಡಿ ಎತ್ತರದ ಒಂದು ಕಟ್ಟಡ ಇರಬೇಕಾಗುತ್ತೆ. ಆ ಥರದ್ದೊಂದು ಎಸ್ಟಿಮೇಟ್ ಪ್ರಕಾರ ಅವರು ಒಂದು ಕಟ್ಟಡ ಮಾಡಬೇಕಾಗುತ್ತೆ. ಮತ್ತು ಏನಂದರೆ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಚಾಕಿಗೆ ಅಂತಲೇ ನಮ್ಮ ಹಿಪ್ಪನೇರಳೆ ಬೆಳೆಸ್ತೀವಿ ನಾವು. ಯಾಕೆಂದರೆ ಏನೋ ಈಗ ನಾವು ಗ್ಲಾಸಿ ಲೀವ್ಸ್ ಅಂತ ಅಂತೀವಿ ನಮ್ಮ ಇದರಲ್ಲಿ. ಅಂದರೆ ಆಗ ತಾನೇ ಚಿಗುರು ಬರುತ್ತಲ್ಲ ಅಂಥ ಒಂದು ಗ್ಲಾಸಿಯಾಗಿ ಏನಿರುತ್ತೆ ಅಂಥ ಎಲೆಗಳನ್ನೇ ಮತ್ತು ತುಂಬ ಫೈನಾಗಿ ಚಾಪ್ ಮಾಡಿರೋದು, ಅಂದರೆ ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಿ ಇಷ್ಟೇ ಸ್ಕ್ವೇರ್ ಸೆಂಟಿಮೀಟರ್ಸ್ ಇರಬೇಕು ಅಂತ ಇರುತ್ತೆ. ಚಾಕಿ ಹುಳುಗಳಿಗೆ ನಾವು ಇದನ್ನು ಹಾಕಬೇಕು, ಸೊಪ್ಪು ಹಾಕಬೇಕು ಅಂದರೆ ಆ ಥರ ಮಾಡಲಿಕ್ಕೆ ಅವ್ರದ್ದು ಏನಿರುತ್ತೆ ಚಾಕಿ ಸಾಕಾಣಿಕಾ ಕಟ್ಟಡ ಅದರ ಹತ್ತಿರನೇ ಆ ತೋಟ ಕೂಡ ಇರಬೇಕಾಗುತ್ತೆ.
ಇದಾದ್ಮೇಲೆ ಮಿನಿಮಮ್ ಅದು 2 ಎಕರೆ ಜಾಗದಲ್ಲಿ ಆ ತೋಟ ಇರಬೇಕಾಗುತ್ತೆ. ಸೊ ಏನು ಅವರು ಹಸಿರೆಲೆ ಗೊಬ್ಬರ ಆಗಲಿ ಜೈವಿಕ ಗೊಬ್ಬರಗಳಾಗಲಿ ನೀಟಾಗಿ ಅದಕ್ಕೆ ಇದು ಮಾಡಿದ್ದಾರೆ. ಮತ್ತು ಒಂದು ಕಟ್ಟಡ ಇದೆಯಾ ಅದನ್ನು ನೋಡಿ, ಮತ್ತು ಇವರು ಚಾಕಿ ಸಾಕಾಣಿಕೆಗೆ ಕೇಂದ್ರ ಅಥವಾ ರಾಜ್ಯ ತರಬೇತಿ ಸಂಸ್ಥೆಗಳಿಂದ ಟ್ರೈನಿಂಗ್ ಪಡ್ಕೋಬೇಕಾಗುತ್ತೆ. ಮತ್ತು ರಿಫ್ರೆಶ್ಮೆಂಟ್ ಕೋರ್ಸ್ಗಳ ಥರ 6 ತಿಂಗಳು ಅಥವಾ 1 ವರ್ಷ 1.5 ವರ್ಷ ಇದ್ರ ಮಧ್ಯೆ ಅವರು ಟ್ರೈನಿಂಗ್ ತಗೋತಾ ಇರಬೇಕಾಗುತ್ತೆ. ಯಾಕಂದರೆ ಯಾವುದಾದ್ರೂ ಹೊಸ ಟೆಕ್ನಾಲಜಿಗಳು ಬಂದಿರ್ಬೋದು ಅಥವಾ ಮಷಿನರೀಸ್ ಬಂದಿರ್ಬೋದು. ಆ ಟೈಮಲ್ಲಿ ಈಗ ಜಪಾನಲ್ಲಾಗಲಿ ಅಲ್ಲೆಲ್ಲ ಫೈನ್ ಚಾಪಿಂಗ್ಗೆ ಅಂತಂದರೆ ತುಂಬ ಸಣ್ಣ ಪ್ರಮಾಣದಲ್ಲಿ ಚಾಕಿಗೆ ಅಂತಲೇ ಇದು ಮಾಡೋ ಮೆಷಿನರೀಸ್ ಇದೆ. ಅಂಥದ್ದೇನಾದರೂ ತಿಳ್ಕೊಂಡು ಬರೋ ಅಂಥದ್ದು ಅಥವಾ ಪ್ರವಾಸಕ್ಕೆ ಹೋಗೋಂಥದ್ದು ಅವರಿಗೆ ಒಂದಷ್ಟು ಟ್ರೈನಿಂಗ್ಗಳಲ್ಲಿ ಸಿಗ್ಬೋದು. ಆದ್ದರಿಂದ ಅವರಿಗೆ ರಿಫ್ರೆಶ್ಮೆಂಟ್ ಕೋರ್ಸ್ಗಳು ಮುಖ್ಯವಾಗಿರುತ್ತೆ ಮತ್ತು ಅವ್ರಿಗೆ ತರಬೇತಿ ಆಗಿರಲೇಬೇಕು ಕಂಪಲ್ಸರಿ. ಈಗ ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ, ನನಗೆ ಲೈಸೆನ್ಸ್ ಸಿಕ್ಕಿದೆ ಹಾಗೂ ನಾನು ಈ ಥರ ತರಬೇತಿ ಪಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ದೃಢೀಕರಣದ ಜೊತೆ ಮತ್ತು ಸರ್ಟಿಫಿಕೇಟ್ ಜೊತೆ ತಾಂತ್ರಿಕ ಸೇವಾ ಕೇಂದ್ರಕ್ಕೆ ಬಂದು ನನಗೆ ಇಷ್ಟು ಎಕರೆ ಜಮೀನಲ್ಲಿ ನಾನು 2 ಎಕರೆ ಮಾಡ್ತೀನಿ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಎಷ್ಟು ಜಾಗ ಇದೆ ಅಂತ ನನಗೊಂದು ಅಪ್ಲಿಕೇಶನ್ ಕೊಟ್ಟು ಅವರು ಸೌಲಭ್ಯಕ್ಕೆ ಅಂದರೆ ಸಹಾಯಧನಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ. ತಾಂತ್ರಿಕ ಸೇವಾ ಕೇಂದ್ರದಲ್ಲಿ ವಲಯಾಧಿಕಾರಿಗಳಿರ್ತೀವಿ ಅಥವಾ ರೇಷ್ಮೆ ವಿಸ್ತರಣಾಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಒಂದು ಅಪ್ಲಿಕೇಶನ್ ಸಲ್ಲಿಸ್ತಾರೆ. ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ನಾವು ಶಿಫಾರಸ್ ಮಾಡ್ತೀವಿ. ಕಾರ್ಯಾದೇಶನ ನಾವು ಸಂಬಂಧಪಟ್ಟ ರೇಷ್ಮೆ ಸಹಾಯಕ ನಿರ್ದೇಶಕರು ಅಥವಾ ಉಪನಿರ್ದೇಶಕರಿಂದ ನಾವು ವರ್ಕ್ ಆರ್ಡರ್ ತೊಗೊಳ್ತೀವಿ. ಕಾರ್ಯಾದೇಶ ತಗೊಂಡು ನಾವು ಮುಂದೆ ನೀವು ಮಾಡ್ಬೋದು ಅಂತ ನನ್ನಿಂದ ಒಂದು ಕಾರ್ಯಾದೇಶ ಹೋಗುತ್ತೆ. ಸರಿ, ಅವರು ಕಟ್ಟಡ ನಿರ್ಮಾಣ ಮಾಡ್ತಾರೆ ಹಾಗೂ ಹಿಪ್ಪನೇರಳೆ ತೋಟನೂ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದಮೇಲೆ ಒಂದಷ್ಟು ಸಿಲ್ಕ್ ಸಮಗ್ರ ಯೋಜನೆ ಅಡಿಯಲ್ಲಿ ದ್ವಿತಳಿ ಚಾಕಿ ಸಾಕಣಾ ಕೇಂದ್ರಕ್ಕೆ ಸಹಾಯಧನ ನೀಡೋಕ್ಕೆ ಅಂತಲೇ ಒಂದಷ್ಟು ಐಟಮ್ಸ್ಗಳನ್ನ ಅವ್ರು ತಂದು ಕಟ್ಟಡದಲ್ಲಿ ಇಡಬೇಕಾಗತ್ತೆ. ಏನಂದರೆ 2 ಎಕರೆ ಜಮೀನಲ್ಲಿ ಇದು ಮಾಡಿ ಅದಕ್ಕೆ ಡ್ರಿಪ್ಪು ಕಂಪಲ್ಸರಿ, ಡ್ರಿಪ್ ಹಾಕ್ಸ್ಲೇಬೇಕು 2 ಎಕರೆಗೂ. ಮತ್ತು ಒಂದು ಮನೆ ಏನು ನಾವು ಎಸ್ಟಿಮೇಟ್ ಮಾಡಿರ್ತೀವಿ ಅದ್ರ ಮೇಲೆ. ಆಮೇಲೆ ಚಾಕಿ ಸಾಕಾಣಿಕಾ ಸಲಕರಣೆಗಳು ಏನು ಪ್ಲಾಸ್ಟಿಕ್ ರೇರಿಂಗ್ ತಟ್ಟೆಗಳೇನಿರುತ್ತೆ, ರೇರಿಂಗ್ ಸ್ಟ್ಯಾಂಡು, ಆಮೇಲೆ GI ಪೈಪ್ಸು, ಐರನ್ ಆ್ಯಂಗಲ್ಲು, ಆಮೇಲೆ ಇನ್ಕ್ಯುಬೇಷನ್ ಫ್ರೇಮ್ಸ್ ಇರುತ್ತೆ, ಲೀಫ್ ಚಾಪಿಂಗ್ ಮಷೀನ್ ಇರುತ್ತೆ, ಹ್ಯೂಮಿಡಿಫೈಯರು, ಹೀಟರು, ಪವರ್ ಸ್ಪ್ರೇಯರು, ಮತ್ತು ಸೋಂಕು ನಿವಾರಕ ಮಾಡುವಾಗ ಮಾಸ್ಕ್ ಹಾಕೊತಾರೆ, ಅದು ಮೈಕ್ರೋಸ್ಕೋಪ್ಗಳಿರಬೇಕು, ವೆಟ್ ಆ್ಯಂಡ್ ಡ್ರೈ ಬಲ್ಬ್ ಥರ್ಮೋಮೀಟರ್ಸ್ ಇರಬೇಕು, ಬೆಡ್ ಕ್ಲೀನಿಂಗ್ ನೆಟ್ಸ್ ಇರಬೇಕು, ಪ್ಲಾಸ್ಟಿಕ್ ಟ್ರೇ, ವಾಷಿಂಗ್ ಮಷೀನು, ಚಾಕಿ ಡಸ್ಟಿಂಗ್ ಮಷೀನು, ಮತ್ತು 1 kV ಜನ್ರೇಟರ್ ಇಟ್ಟಿರಬೇಕು 1 kVದು. ಆಮೇಲೆ ಇನ್ಕ್ಯುಬೇಷನ್ ಚೇಂಬರ್ ಇರಬೇಕು. ಇಷ್ಟೂ ಏನು ಸೆಟಪ್ ಮಾಡಿರ್ತಾರೆ ಅಲ್ಲಿ, ಅದು ಕಟ್ಟಡ ಮತ್ತು ಇದನ್ನು ನೋಡಿ ನಾವು ಮತ್ತು ಅವರು ಆ 3 ತಿಂಗಳೊಳಗಾಗಿ ಅದೆಲ್ಲ ಸೆಟ್ ಏನು ಮಾಡಿರ್ತಾರೋ ಅದಾದಮೇಲೆ 3 ತಿಂಗಳ ಒಳಗಾಗಿ ಅವರು ಒಂದು ಚಾಕಿನ ರೇರ್ ಮಾಡಿ ಒಂದು ಅಷ್ಟು ಫಲಾನುಭವಿಗಳಿಗೆ ಅಂದರೆ ರೈತರಿಗೆ ಹಂಚಿಕೆ ಮಾಡಿರಬೇಕು. ಈ ಥರ ನಾನು ಹಂಚಿಕೆ ಮಾಡಿದ್ದೀನಿ. ಅದು ಕರೆಕ್ಟ್ ಪ್ರಮಾಣದಲ್ಲಿ ಮತ್ತು ಒಳ್ಳೆ ರೋಗರಹಿತವಾದ ಮೊಟ್ಟೆಗಳಿಂದ ಮತ್ತು ರೋಗರಹಿತವಾದ ಹುಳಗಳನ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಮತ್ತು ಇಂಥದ್ದೆಲ್ಲ ನಮ್ಮದು ಕ್ಲಿಯರಾಗಿ ಎಲ್ಲನೂ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಮಗೆ ಒಂದು ಅರ್ಜಿ ಹಾಕಿದ ಟೈಮಲ್ಲಿ ನಾವು ಸಹಾಯಧನನ ಅವ್ರಿಗೆ ಬಿಡುಗಡೆ ಮಾಡಿಕೊಡ್ತೀವಿ. ಮೊದಲೇನು ಹೇಳಿದ್ವಿ ಯೂನಿಟ್ ಕಾಸ್ಟ್ ಮುಖಾಂತರ ಆ ಥರ ನಾವು ಮಾಡಿಕೊಡ್ತೀವಿ. ಹಾಗಿದ್ರೆ ಮೇಡಮ್, ಈ ರೇಷ್ಮೆ ಕೃಷಿ ಅಭಿವೃದ್ಧಿಗೆ ನೂತನ ಕರ್ತೃತ್ವ ಶಕ್ತಿ ಹಾಗೂ ಭಾಗಿದಾರರಿಗೆ ಸವಲತ್ತು ಯೋಜನೆ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ ಮೇಡಮ್? ಹೌದು ಸರ್. ಈಗ ಏನು ಅಂತಂದರೆ ನೀವು ಹೇಳಿದ್ದು ನಮಗೆ ಇಲಾಖೆಯಲ್ಲಿ ಪೂರ್ಣವಾಗಿ ಏನು ಈ ಹಿಪ್ಪನೇರಳೆಯಿಂದ ಶುರುವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ನೂಲು ಬಿಚ್ಚಣಿಕೆವರೆಗೂ ಏನೇನು ಸೌಲಭ್ಯಗಳಿದೆ ಅದೆಲ್ಲ ಬಂದು ರೇಷ್ಮೆ ಭಾಗಿದಾರರ ಆದ್ಯತೆ ಮೇಲೆಗೆ ನಾವು ಸವಲತ್ತುಗಳನ್ನು ಒದಗಿಸ್ಕೊಳ್ಳೋದು. ಅಂದರೆ ಯಾವುದಂದರೆ ರೇಷ್ಮೆ ಅಭಿವೃದ್ಧಿ ಯೋಜನೆಗಳಲ್ಲಾಗಲಿ ಅಥವಾ ಸಿಲ್ಕ್ ಸಮಗ್ರ 2 ಯೋಜನೆಗಳಲ್ಲಾಗಲಿ ನಾವು ಏನು ಸಹಾಯಧನಗಳು ನೀಡ್ತಾ ಇದ್ವಿ, ಹಿಪ್ಪನೇರಳೆ ತೋಟಕ್ಕಾಗಲಿ, ನರ್ಸರಿಗಾಗಲಿ, ನಾಟಿಗಾಗಲಿ ಹಾಗೂ ಮನೆ ಶೆಡ್ ನಿರ್ಮಾಣ, ಈಗ CRC ನಿರ್ಮಾಣಗಳಿಗಾಗಲಿ ಮತ್ತು ಗೂಡು ಮತ್ತು ಚಾಕಿಗೆ ನಾವು ಪ್ರೋತ್ಸಾಹಧನಗಳು ಕೊಡ್ತೀವಿ. ಚಾಕಿಗೆ ಬಂದು ನಾವು 100ಕ್ಕೆ 100 ಚಾಕಿ ಹುಳಗಳನ್ನ ಅವ್ರು ಇದು ಮಾಡಿದ್ರೆ ನಾವು ಇದು ಪ್ರೋತ್ಸಾಹಧನದ ಥರ 100ಕ್ಕೆ 1000 ರೂಪಾಯಿ ಥರ ನಾವು ಕೊಡ್ತಾ ಇದ್ದೀವಿ. ರೇಷ್ಮೆ ಅಭಿವೃದ್ಧಿ ಯೋಜನೆಯಲ್ಲಿ ದ್ವಿತಳಿ ಚಾಕಿ ವೆಚ್ಚಕ್ಕೆ ನಾವು ಪ್ರತಿ 100 ಮೊಟ್ಟೆಗೆ 1000 ರೂಪಾಯಿ ಥರ ಕೊಟ್ಟಿರ್ತೀವಿ. ಮತ್ತು ಇನ್ನೊಂದು ಯೋಜನೆ ಏನಿದೆ ಸ್ಟೆಬಿಲೈಸೇಷನ್ ಫಂಡಲ್ಲಿ ನಾವು ಏನಂತ ಅಂದರೆ ಅವರು 1 kg ಏನು ಗೂಡನ್ನ ತಂದಿರ್ತಾರೋ, ಅಂದರೆ ಒಂದು ಚಾಕಿ ನಮ್ಮದು ರಿಜಿಸ್ಟರ್ಡ್ ಚಾಕಿ ರೇರಿಂಗ್ ಸೆಂಟ್ರಿಂದ ಅವರು ಹುಳಗಳನ್ನ ತಂದು ಅದನ್ನು ಪೂರ್ಣವಾಗಿ ಗೂಡುಗಳನ್ನ ನಮ್ಮ ಏನು ಸರ್ಕಾರಿ ಮಾರುಕಟ್ಟೆಗಳಲ್ಲಿ ಏನು ಮಾರಿರ್ತಾರೋ ಅವೆರಡು ಬಿಲ್ಗಳನ್ನ ನಮ್ಮ ಕಡೆ ಸಲ್ಲಿಸಿದ್ರೆ ಚಾಕಿಗೆ 100ಕ್ಕೆ 1000 ರೂಪಾಯಿ ಥರ ಹಾಗೂ ಪ್ರತಿ kg ಗೂಡು ಅದು
60% ರೀಚ್ ಆಗಿರಬೇಕು ಇಳುವರಿ. 60% ಯಾರು ತೆಗ್ದಿರ್ತಾರೋ ಇಳುವರಿನ ಅವರಿಗೆ ನಾವು ಕೆಜಿಗೆ 30 ರೂಪಾಯಿ ಥರ ಪ್ರೋತ್ಸಾಹಧನಗಳು ಕೊಡ್ತಾ ಇದ್ದೀವಿ ಇಂಥದ್ದು. ಮತ್ತು ಇದು ಏನೋ ಈಗ PMKSY ಯೋಜನೆ ಏನಿದೆ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅದು ಮತ್ತು ಪ್ರತಿಯೊಂದು ಏನು ಈ ರೀಲಿಂಗ್ ಘಟಕಗಳಿಗೆ ಮತ್ತು ಬೇಸಿನ್ಗಳಿಗೆ ಈ ಥರ ಸುಮಾರು ನಮ್ಮ ಇಲಾಖೆಯಿಂದ ಎಲ್ಲ ಥರನೂ ನಮ್ಮ ರೇಷ್ಮೆ ಭಾಗಿದಾರರಿಗೆ ಸವಲತ್ತುಗಳು ಸೇರುತ್ತೆ. ಮೇಡಮ್, ಈಗ ತಾವು ಹೇಳಿದ್ರಿ ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲೂ ಕೂಡ ಈ ರೇಷ್ಮೆ ಬೆಳೆಗಾರರಿಗೆ ಒಂದಷ್ಟು ಸೌಲಭ್ಯಗಳನ್ನ ಒದಗಿಸಲಾಗ್ತಾ ಇದೆ ಅಂತೆ. ಅದನ್ನು ವಿವರವಾಗಿ ತಿಳಿಸ್ಕೊಡ್ಬೋದಾ ಮೇಡಮ್? ಏನಂದರೆ ಈಗ ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಿದೆ ಅದರಲ್ಲಿ ಮಾರ್ಗಸೂಚಿ ಇರೋದ್ರ ಪ್ರಕಾರ ನಮಗೆ ಈ ವರ್ಷದಲ್ಲಿ 90% ಯಾವುದೇ ವರ್ಗದ ಬೆಳೆಗಾರರಾಗಲಿ 90% ಸಹಾಯಧನಗಳು ಸಿಗುತ್ತೆ. ಯಾವುದ್ರ ಮೇಲೆ ಅಂದರೆ ಹಿಪ್ಪನೇರಳೆ ಸಾಲುಗಳು ಮತ್ತು ಎಷ್ಟು ಗಿಡಗಳ ಅಂತರ ಇದೆ ಅದರ ಮೇಲೆ ನಾವು ಸಹಾಯಧನಗಳ ವಿತರಣೆ ಮಾಡ್ತೀವಿ. ಈಗಾಗಲೇ ಸರ್ಕಾರದಿಂದ ಒಂದಷ್ಟು ಕಂಪ್ನಿಗಳನ್ನ ಅವರು ಲಿಸ್ಟ್ ಮಾಡಿ ಕೊಟ್ಟಿರ್ತಾರೆ. ಆ ಕಂಪ್ನಿಗಳಲ್ಲಿ ರೈತ ತನ್ನ ಅನುದಾನ ಏನಿದೆ ಅಂದರೆ ಅವನ ಭಾಗದ ಅಮೌಂಟ್ ಏನಿದೆ ಅದನ್ನು ಪೇ ಮಾಡಿ ಅವರಿಗೆ ಕಂಪ್ನಿಯವರಿಗೆ ಅವನು ಹನಿ ನೀರಾವರಿನ ಅಳವಡಿಸ್ಕೊಂಡಿರ್ತಾರೆ. ಅವರು ಅಳವಡಿಸ್ಕೊಂಡಾದಮೇಲೆ ಮಾಡೋ ಟೈಮಲ್ಲಿ ಮತ್ತು ಕಂಪ್ಲೀಟ್ ಆಗೋ ಟೈಮಲ್ಲಿ 2 ಮಹಜರ್ ಮಾಡಿ ನಾವು ಅವರಿಗೆ ಎಷ್ಟು ಗಿಡಗಳ ಸಾಲುಗಳಿದೆ ಮತ್ತು ಎಷ್ಟು ಸಾಲುಗಳು ಮಾಡ್ಕೊಂಡಿದ್ದಾರೆ ಮತ್ತು ಏನು ಅಂತರದಲ್ಲಿ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ 90% ಸಬ್ಸಿಡಿ ಕೊಡ್ತೀವಿ. ಅದು ಏನು ಯೂನಿಟ್ ಕಾಸ್ಟು ಅಥವಾ ಇಂಡಿಕೇಟಿವ್ ಕಾಸ್ಟು ನಮಗೆ ಏನು ಸೂಚಕ ಮೊತ್ತಗಳಿರುತ್ತೆ ಅದ್ರ ಮೇಲೆ ಅವರಿಗೆ ನಾವು ಸಬ್ಸಿಡಿನ ಕೊಡ್ತೀವಿ. ಅಂದರೆ 5 ಹೆಕ್ಟೇರ್ವರೆಗೂ ಮ್ಯಾಕ್ಸಿಮಮ್ ಮಾಡ್ಕೊಬೋದು. ಅವರು 5 ಹೆಕ್ಟೇರ್ವರೆಗೂ ಹನಿ ನೀರಾವರಿ ಘಟಕನ ಅಳವಡಿಸ್ಕೋಬೋದು. ಅವ್ರಿಗೆ 90% ಅಷ್ಟು ಇರುತ್ತೆ. 5 ಹೆಕ್ಟೇರ್ಗಿಂತ ಮೀರಿ ಅವ್ರೇನಾದರೂ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡಿದ್ರೆ ಅವ್ರಿಗೆ 45%ವರೆಗೂ ಸಬ್ಸಿಡಿ ಸಿಗುತ್ತೆ. ಈಗಿನ ಇದರಲ್ಲಿ ನಮ್ಮ ಹಿಪ್ಪನೇರಳೆ 5 ಎಕರೆ ಅಂತಂದರೆ ಸುಮಾರಾಗುತ್ತೆ. ನಮ್ಮ HD ಕೋಟೆ ಸರ್ಗೂರು ಭಾಗದಲ್ಲಿ ಮ್ಯಾಕ್ಸಿಮಮ್ 5 ಎಕರೆಗಿಂತ ಮೀರಿ ಯಾರೂ ಮಾಡಲ್ಲ. ಆಯಿತಾ, ಅದನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ. ಅವ್ರಿಗೆಲ್ಲ 45%ವರೆಗೂ ಸಬ್ಸಿಡಿ ಸಿಗುತ್ತೆ. ಅದ್ರ ಮೇಲೆ ಈಗ ಏನು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೊದಲು ಯಾವ ಥರ ಇತ್ತೋ 75-90 ಆ ಥರ ಇಲ್ಲ. ಈಗ ಎಲ್ಲರಿಗೂ 90% ಅಷ್ಟೇ. ಮತ್ತು ಹನಿ ನೀರಾವರಿ ಮತ್ತು 7 ವರ್ಷಗಳಾದಮೇಲೆ ಮತ್ತೆ ಅದೇ ಜಾಗದಲ್ಲಿ ಇನ್ನೊಂದು ಘಟಕನ ಅಳವಡಿಸ್ಕೊಂಡ್ರೆ ಅವರಿಗೆ ಮತ್ತೆ ಸಬ್ಸಿಡಿಯನ್ನು ಕೊಡೋ ಅವಕಾಶ ಇದೆ. ಮೇಡಮ್, ಹಾಗೆಯೇ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಹಯೋಗದಲ್ಲಿ ಇಲಾಖೆ ವತಿಯಿಂದ ರೇಷ್ಮೆ ಬೆಳೆಗಾರರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಜರುಗಿಸಲಾಗ್ತಿದೆ ಮೇಡಮ್? ಹೌದು, ನರೇಗಾ ಬಂದಾಗ್ಲಿಂದ ನಮ್ಮ ಹಿಪ್ಪನೇರಳೆಯಲ್ಲಿ ಏನಂದರೆ ಲೇಬರ್ಗಳ ಕೊರತೆ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಹಿಪ್ಪನೇರಳೆ ಬೆಳೆಯಲ್ಲಿ ಏನು 2ರಿಂದ 5 ಜನ ಅಷ್ಟೇ ಸಾಕು ನಮಗೆ. ಏನೋ ಹಿಪ್ಪನೇರಳೆ ತೋಟ ನಿರ್ವಹಣೆಗಾಗಲಿ ಅಥವಾ ಸಾಕಾಣಿಕೆಗಾಗಲಿ ಮ್ಯಾಕ್ಸಿಮಮ್ 5ರಿಂದ 10-12 ಜನ ಇದ್ದರೆ ಸಾಕಾಗುತ್ತೆ. ಈಗ ಚಾಕಿ ಸಾಕಾಣಿಕಾ ಕೇಂದ್ರಗಳಿಗೆ ಹೇಳ್ತಾ ಇದ್ದೆ, ಅವರು ಮಿನಿಮಮ್ 10ರಿಂದ 15 ಜನ ವೇಜಸ್ಗಳು ಇಟ್ಟಿರಬೇಕು. ಅವರು ಇಷ್ಟು ಜನ ಲೇಬರ್ಗಳನ್ನ ಇಟ್ಟಿರಬೇಕು. ಆದರೆ ಇಲ್ಲೇನಂತ ಅಂದರೆ ನಮ್ಮ ರೈತರಿಗೆ ವಿಭಾಗಕ್ಕೆ ಬಂದರೆ ಒಂದು 5 ಜನ ಇದ್ದರೆ ಸಾಕು. ಆಯಿತಾ? ಸೊ ಏನು ಮಾಡ್ತೀವಿ ಅಂತಂದರೆ ನಾವು ನರೇಗಾದು ಫಸ್ಟು ಅವರಿಂದ ಒಂದು ಇದು ತೊಗೊತೀವಿ. ನಡಾವಳಿಗೆ ಗ್ರಾಮ ಪಂಚಾಯಿತಿಗೆ ಹೋಗಿ ಅವರು ನಡಾವಳಿಗೆ ತಮ್ಮ ಹೆಸರುಗಳನ್ನ ಸೇರಿಸ್ಕೊಂಡಿರ್ಬೇಕಾಗುತ್ತೆ. ನಾವು ಮುಂದಿನ ವರ್ಷದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಹಿಪ್ಪನೇರಳೆ ಸ್ಥಾಪನೆ ಮಾಡ್ತೀವಿ ಅಥವಾ ನರ್ಸರಿ ಮಾಡ್ಕೊತಾ ಇದ್ದೀವಿ ಅಥವಾ ಮರಗಡ್ಡಿ ಅಂತ ಮಾಡ್ತೀವಿ ನಾವು. ಯಾಕೆಂದರೆ ಹೆಚ್ಚು ಇಳುವರಿ ಕೊಡುತ್ತೆ. ಒಂದು 300-400 ಗಿಡಗಳಲ್ಲಿ ನಾವೇನು 2-2.5 ಸಾವಿರ ಗಿಡಗಳು ಹಾಕ್ತೀವಿ ಎಕರೆಗೆ, ಅಷ್ಟರಲ್ಲಿ ಇದಾಗ್ಬಿಡುತ್ತೆ. ನಮಗೆ ಮರಗಡ್ಡಿ ಮಾಡಿಕೊಂಡ್ರೆ ಒಂದು 400 ಸಸಿಗಳಿಗೆಲ್ಲ ಅದೇ ಇಳುವರಿ ಬರುತ್ತೆ. ಬರುತ್ತೆ. ಆದ್ರಿಂದ ಏನು ಮಾಡ್ತೀವಿ ಅಂದರೆ ನರೇಗಾದಲ್ಲಿ ನರ್ಸರಿ ಮತ್ತು ಹಿಪ್ಪನೇರಳೆ ತೋಟ ಸ್ಥಾಪನೆ ಹಾಗೂ ಮರಗಡ್ಡಿಗೆ ನಾವು ಇದು ಮಾಡ್ಕೊತೀವಿ. ನಡಾವಳಿಗೆ ಫಸ್ಟ್ ಅವರು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಸೇರಿಸಿ ನಮ್ಮ ಕಡೆಗೆ ಗ್ರಾಮ ಪಂಚಾಯಿತಿ ಆಗಲಿ ಅಥವಾ ತಾಲೂಕು ಪಂಚಾಯಿತಿಯಿಂದ ನಮಗೆ ನಡಾವಳಿ ಜೊತೆ ಒಂದು ಲಿಸ್ಟ್ ಬರುತ್ತೆ. ನಮ್ಮ ಕಡೆಯಿಂದನೂ ಇಂಥ ಬೆಳೆಗಾರರು ಈ ವರ್ಷದಲ್ಲಿ ನರೇಗಾ ಮಾಡಲು ಇಚ್ಛೆ ಇಟ್ಟಿದ್ದಾರೆ, ಆದ್ದರಿಂದ ನಾವು ನಿಮಗೆ ಒಂದು ಲಿಸ್ಟ್ ಕಳಿಸ್ತಿದ್ದೀವಿ ಅಂತ ಒಂದು ಲಿಸ್ಟ್ ಕೊಟ್ಟಿರ್ತೀವಿ. ಆದ್ದರಿಂದ ಅವರು ಪ್ರತಿಯೊಂದು ಮಾನದಂಡಗಳನ್ನು ಅದನ್ನು ಕರೆಕ್ಟ್ ಇದೆಯಾ ಏನು ಅಂತ ನೋಡಿ ಅವ್ರಿಗೆ ಒಂದು ಫೈನಲ್ ಲಿಸ್ಟ್ ಬರುತ್ತೆ. ನಮ್ದು ಏನಿದೆ ಏಪ್ರಿಲ್, ಮೇ, ಜೂನ್ ಈ ಟೈಮಲ್ಲಿ
ನರೇಗಾ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿ ಅವ್ರದ್ದು ಏನು ಸೃಜನೆ ಆಗುತ್ತಲ್ಲ ಮಾನವ ದಿನಗಳು, ನಾಟಿಗಾಗಲಿ ನರ್ಸರಿಗಾಗಲಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ಮಾನವ ದಿನಗಳಾಗಿರುತ್ತೆ. 4x4 112 ಮಾನವ ದಿನಗಳಿರುತ್ತೆ, ಮಂಡೇಸ್ಗಳಿರುತ್ತೆ. ಏನಾದರೂ 225 ನಾವು ಜೋಡಿ ಸಾಲು ಪದ್ಧತಿಗಳಲ್ಲಿ ಮುಗಿಸ್ಕೊಳ್ತೀವಿ, ಆ ಥರ ಇರುತ್ತೆ. ಮರಗಡ್ಡಿಗಾದರೆ ಒಂದು 300ರಷ್ಟು ಮಾನವ ದಿನಗಳು ಕೊಡ್ಬೋದು. ಆದ್ದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಆ ಏನು ಮಾನವ ದಿನಗಳಿರುತ್ತೋ ಅದಕ್ಕೆ ದಿನಕ್ಕೆ 370 ರೂಪಾಯಿ ಥರ ನಾವು ದಿನಗೂಲಿನ ಇದು ಮಾಡಿಕೊಂಡು ಕೂಲಿ ಮತ್ತು ಸಾಮಗ್ರಿ ವೆಚ್ಚಗಳನ್ನ ಬೇರೆ ಬೇರೆ ಇದು ಮಾಡಿಕೊಂಡು ನಾವು ಏನಿರುತ್ತೋ ಅವರಿಗೆ ನರೇಗಾನ ಕಾಮಗಾರಿನ ಶುರು ಮಾಡಿ ಅವರಿಗೆ ವರ್ಷದೊಳಗೆ ನಾವು ಪ್ರತಿಯೊಂದು ಮಾನವ ದಿನಗಳ ಏನು ಸೃಜನೆ ಆಗಿರುತ್ತೆ ಅದು NMRಗಳನ್ನ ಅವರಿಗೆ ಕೊಟ್ಟು ಇಷ್ಟಿಷ್ಟು ಅಂತ ಮಾಡಿಕೊಡ್ತೇವೆ. ಮೇಡಮ್, ಹಾಗಿದ್ರೆ ಒಟ್ಟಾರೆಯಾಗಿ ರೇಷ್ಮೆ ಇಲಾಖೆಯ ಅಡಿಯಲ್ಲಿ ಬರುವಂತಹ ವಿವಿಧ ರೀತಿಯ ಯೋಜನೆಗಳ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಏನಾದರೂ ಮಾನದಂಡಗಳಿದೆ ಮೇಡಮ್? ಅದು ಭೂಮಿ ಹೊಂದಿರೋದ್ರಲ್ಲಾಗಿರ್ಬೋದು ಅಥವಾ ಅವರ ಒಂದು ಆದಾಯದಲ್ಲಾಗಿರ್ಬೋದು, ಪ್ರಮುಖವಾಗಿ ಏನಾದರೂ ಮಾನದಂಡಗಳಿದೆಯಾ? ಹೌದು, ಪ್ರತಿಯೊಬ್ಬ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಅವನಿಗೆ ಮೊದಲನೇ ಕಂಡೀಷನ್ ಏನಿರತ್ತೆ ಅಂತಂದ್ರೆ ಅವನು ಆ ಜಾಗಕ್ಕೆ ಅವನು ಮಾಲೀಕನಾಗಿರ್ಬೇಕು. ಮೊದ್ಲಾಗಿ ಯಾವುದೇ ಇಲಾಖೆಗಾಗ್ಲಿ ನಾವು ಫಸ್ಟ್ ಕೇಳೋದು, ಸರ್ಕಾರಿ ಇಲಾಖೆಗಳಿಂದ ನಾವು ಏನಾದ್ರೂ ಸವಲತ್ತುಗಳು ಪಡಿಬೇಕು ಅಂತಂದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ಅವರ ಹೆಸರಲ್ಲಿ ಇದೆಯಾ ಏನು ಅಂತ. ಅಕಸ್ಮಾತ್ ಅವ್ರದ್ದು ಜಂಟಿ ಖಾತೆಲಿ ಇತ್ತು ಅನ್ಕೊಳ್ಳಿ, ಆ ಟೈಮಲ್ಲಿ ಅವ್ರಿಂದ ಒಪ್ಪಿಗೆ ಪ್ರಮಾಣ ಪತ್ರಗಳು ಬರ್ಬೇಕಾಗತ್ತೆ. ರೇಷ್ಮೆ ಇಲಾಖೆ ಅಥವಾ ಇಲಾಖೆ ಸೌಲಭ್ಯಗಳು ಪಡೆಯಕ್ಕೆ ನಮ್ದು ಯಾವುದೇ ತಕರಾರುಗಳಿರಲ್ಲ. ಇವರು ಈ ಬೆಳೆನ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಒಂದು ಒಪ್ಪಿಗೆ ಪ್ರಮಾಣ ಪತ್ರ ಆಗುತ್ತೆ. ಅದ್ರ ಜೊತೆ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಒಂದು ವಂಶವೃಕ್ಷ ಮಾಡ್ಕೊಡ್ಬೇಕಾಗುತ್ತೆ. ಆದ್ರಿಂದ ಏನು ಹಿಪ್ಪನೇರಳೆ 1-2 ಎಕರೆ ಏನ್ ಮಾಡ್ತಾರೆ ಅಥವಾ 1/2 1.5 ಎಕರೆ 2 ಎಕರೆ ಏನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಪಹಣಿ ಅಂದ್ರೆ RTC ಇರ್ಬೇಕು. ಮತ್ತೆ RTCಯಲ್ಲಿ ಅವರು ರೇಷ್ಮೆ ಬೆಳೆ ಅಂತ ಹಾಕ್ಸಿಲ್ಲ ಅಂತ ಅಂದ್ರೆ ಏನು ರೇಷ್ಮೆ ಬೆಳೆ ಸಮೀಕ್ಷೆಗೆ ಬರೋ ಟೈಮಲ್ಲಿ ರೇಷ್ಮೆ ಅಂತ ಇಷ್ಟಕ್ಕೆ ಹಾಕಿದೀವಿ ಅಂತ ಹಾಕ್ಸ್ಬಿಟ್ರೆ ನನಗೆ ಬೆಳೆ ದೃಢೀಕರಣ ಅಂತ ಒಂದು ಸಲ್ಲಿಸೋದು ತಪ್ಪತ್ತೆ. ಬೆಳೆ ಇಲ್ಲ ಅಂದ್ರೆ RTCಯಲ್ಲಿ ರೇಷ್ಮೆ ಬೆಳೆ ಅಂತ ಇಲ್ಲ ಅಂದ್ರೆ ಬೆಳೆ ದೃಢೀಕರಣಗಳನ್ನ ನಮ್ಮ ಇಲಾಖೆಗೆ ಸಲ್ಲಿಸಬೇಕಾಗತ್ತೆ. ಹಾಗೂ ಫಲಾನುಭವಿ ಏನಿರ್ತಾರೆ ಅಥವಾ ರೈತರು ಏನಿರ್ತಾರೆ ಅವ್ರಗಳದ್ದು ಬ್ಯಾಂಕ್ ಡೀಟೇಲ್ಸ್ ಆಗ್ಲಿ, ಆಧಾರ್ ಕಾರ್ಡ್, ಮತ್ತೆ ಅವರು SC ST ಗಳಿಗೆ ಸೇರಿದ್ರೆ ಅವ್ರದ್ದು ಜಾತಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಮತ್ತೆ ಅವ್ರ ಕಡೆಯಿಂದ ಹೇಳಿದ್ನೆಲ್ಲ 3 ವರ್ಷದಿಂದ 5 ವರ್ಷದವರೆಗೂ ನಾನು ಬೆಳೆ ಮಾಡ್ಕೊಂಡು ಹೋಗ್ತೀನಿ, ವರ್ಷಕ್ಕೆ 2 ಬೆಳೆ ತೆಗಿತೀನಿ ಅಂತ ಅಂದ್ಬಿಟ್ಟು ಒಂದು ಮುಚ್ಚಳಿಕೆನ ಅವ್ರು ಬರ್ಕೊಡ್ಬೇಕಾಗತ್ತೆ. ಈಗ ಹಿಪ್ಪನೇರಳೆಗಾದ್ರೆ ನೀರಾವರಿ ಬೋರ್ವೆಲ್ ಇರ್ಬೇಕು. ಮತ್ತೆ ಡ್ರಿಪ್ ಹಾಕ್ಸ್ಕೊಳ್ಳೋದಾದ್ರೆ ಸಬ್ಸಿಡಿ ಮುಖಾಂತರ ಅವ್ರು ಡ್ರಿಪ್ ಹಾಕ್ಸ್ಕೋಬಹುದು. ಹಿಪ್ಪನೇರಳೆ ಏನಂದ್ರೆ 12ರಿಂದ 15 ವರ್ಷ ಬರೋ ಅಂತ ಒಂದು ಪೆರಿನಿಯಲ್ ಪ್ಲಾಂಟ್. ಅದರಿಂದ ಅವ್ರಿಗೆ ಡ್ರಿಪ್ ಹಾಕ್ಸ್ಕೊಂಡ್ರೆ ಇನ್ನೂ ಒಳ್ಳೇದು. ನೀರು ಉಳಿಕೆ ಆಗತ್ತೆ. ಈಗೇನೋ ಜೆಟ್ ಪೈಪು ಇದನ್ನೆಲ್ಲ ಹಾಕಿರ್ತಾರ, ಅಲ್ಲಿ ನೀರ್ ಏನೋ ಡ್ರೈನ್ ಆಗುತ್ತೆ, ಅದ್ರ ಬದಲು ಡ್ರಿಪ್ ಇರಿಗೇಷನ್ ಇದ್ರೆ ಇನ್ನೂ ಒಳ್ಳೇದಾಗುತ್ತೆ. ಅದನ್ ಬಿಟ್ಟು ಮನೆ ಶೆಡ್ ಕೂಡ ಹೇಳಿದ್ನಲ್ಲ ಹಂಗೇನೆ ಚದರಡಿಗೆ 100 ಸಾಮಾನ್ಯ ತರ SC ST ಗಳಿಗೆ ಚದರಡಿಗೆ 120 ರೂಪಾಯಿ ತರ ಶೆಡ್ ನಾವು ಮಾಡ್ಕೊಡ್ತೀವಿ. ಶೆಡ್ ಏನಂತಂದ್ರೆ ಅವರು 3ರಿಂದ 4 ಅಡಿ ಏನೋ ಒಂದು ಗೋಡೆಗಳು ಕಟ್ಟಿ ಪಿಲ್ಲರ್ಗಳು ಏನ್ ನಿಲ್ಲಿಸ್ತಾರೆ ಅದು 10ರಿಂದ 15-14 ಅಡಿ ಜಾಸ್ತಿ ವೆಂಟಿಲೇಷನ್ ಕೊಟ್ಕೊಂಡಷ್ಟು ಒಳ್ಳೇದು. ಅದ್ ಮಾಡಿ ನೆಲಗಾರೆ ಹಾಕಿ ಒಂದು ಶೆಡ್ ನೆಟ್ ನ ಬಿಟ್ಕೊಂಡು ಮೇಜಿಟ್ಟು ಒಂದು ಬಾಗ್ಲಾಕಿ ಮಾಡಿದ್ರೆ ಆಯ್ತು. ಅದು ಡಿಸ್ಇನ್ಫೆಕ್ಷನ್ ಮಾಡಕ್ಕೆಲ್ಲ ಸರಿಗಿರುತ್ತೆ. ಅದು ಮತ್ತೆ ಇದಕ್ಕೆ ಇದ್ರದೇ ಆದ ನಕ್ಷೆ ಅಂತ ಏನಿಲ್ಲ ಶೆಡ್ಗೆ, ಆಯ್ತಾ. ಮನೆಗಳಿಗೆ ಇದ್ರದೇ ಆದ ಎಸ್ಟಿಮೇಟ್ ಪ್ರಕಾರನೇ ಮಾಡ್ಬೇಕಾಗುತ್ತೆ ನಮ್ಗೆ ಇಷ್ಟು ಕಿಟಕಿಗಳು ಬೇಕು ಅಂತ. ಸೊ ಮನೆಗಳಿಗಾದ್ರೆ ಹೆಂಗೆ ಅಂತ ಅಂದ್ರೆ ಮಿನಿಮಮ್ ಒಂದು 4.5ರಿಂದ 5 ಅಡಿ ಕಿಟಕಿಗಳು ಇಡ್ಲೇಬೇಕು, ದೊಡ್ಡದು 600 ಚದರಡಿ ಅಂದ್ರೆ 20-30 ಏನಿದೆ, ಒಂದು 3 ದೊಡ್ಡ ಕಿಟಕಿ ಇರ್ಲೇಬೇಕು. ಒಂದ್ ಸೈಡ್ ಅಲ್ಲಿ ಅಂದ್ರೆ ಒಂದ್ ಸೈಡ್ ಅಲ್ಲಿ 3, ಆ ಕಡೆ ಈ ಕಡೆ ಅಂದ್ರೆ ಒಂದು 6 ದೊಡ್ಡ ವಿಂಡೋಸ್ ಇರುತ್ತೆ. ಅದ್ರ ಮೇಲೆ ಕೆಳಗೆ 2 ಕಡೆನೂ ವೆಂಟಿಲೇಷನ್ ಕಿಟಕಿಗಳಿರುತ್ತೆ. ನೀವು 2 ಕಡೆನೂ ಬಾಗ್ಲುಗಳು ಇಟ್ಕೋಬಹುದು, ಯಾಕಂದ್ರೆ ಒಂದ್ ಎಂಟ್ರೆನ್ಸ್ ಕೊಂದು ಒಂದ್ ಎಕ್ಸಿಟ್ ಕೊಂದು, ಯಾಕಂದ್ರೆ ಸೊಪ್ಪು ತರಕ್ಕೆ ಮಾಡಕ್ಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಏನಂತಂದ್ರೆ ನಾವು ಸೋಂಕು ನಿವಾರಣೆ ಮಾಡ್ತೀವಲ್ಲ, ಎಲ್ಲ ನಮ್ದು ಸಾಕಾಣಿಕೆ ಎಲ್ಲ ಮುಗಿದ್ಮೇಲೆ ಯಾವ್ದಾದ್ರು ಹುಳಗಳು ಸತ್ತಿರ್ತವೆ, ರೋಗಗಳು ಬಂದಿರುತ್ತೆ, ಏನಾದ್ರು ಆಗಿರುತ್ತೆ, ಆ ಟೈಮಲ್ಲಿ ಏನಾದ್ರು
ಈ ಕಡೆ ಮುಂದ್ಗಡೆ ಏನ್ ತಗೊಂಡೋಗಿರ್ತೀವಿ ಅದನ್ನೇ ತುಳ್ಕೊಂಡ್ ಮತ್ತೆ ಒಳಗ್ ಬರೋದು ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಹಿಂದ್ಗಡೆ ಒಂದ್ ಡೋರ್ ಇಟ್ಕೊಂಡಿದ್ರೆ ಇನ್ನು ಒಳ್ಳೇದು. ಸೊ ಅದ್ರ ಒಂದು ಎಸ್ಟಿಮೇಟ್ ಪ್ರಕಾರ ಅದೊಂದು, ಮತ್ತೆ ಶೀಟ್ಗಳು ಅಥವಾ RCC ಅನ್ನ ಇದ್ ಮಾಡ್ಕೊಬಹುದು, ನೀವು ಸೀಲಿಂಗ್ ಮಾಡ್ಕೋಬಹುದು. ಏನು ನೀವು ಶೀಟ್ ಹಾಕಿದ್ರೆ ಮತ್ತೆ RCC ಏನ್ ಹಾಕ್ತಿರೋ ಅದು ನಿಮ್ಮ ಬಂಡವಾಳಕ್ಕೆ ಬಿಟ್ಟಿದ್ದು. ಮತ್ತೆ ಕಂಪಲ್ಸರಿ ನಮ್ಗೆ ಪ್ಲಾಸ್ಟ್ರಿಂಗ್ ಗಿಲಾವ್ ಆಗಿರ್ಬೇಕು, ಗಿಲಾವ್ ಆಗಿರ್ಲೇಬೇಕು. ಕಿಟಕಿಗಳಿಗೆ ಮೆಶ್ ಅಳವಡಿಸ್ಕೋಬೇಕು ಮತ್ತು ಮೇಜಗಳನ್ನ ಮಾಡ್ಕೊಂಡಿರ್ಬೇಕು. ಅವ್ರದ್ದು ಏನು ಮನೆ ಅಳತೆ ಇದೆ ಅದ್ರ ಮೇಲೆ ಮೇಜಗಳು 5 ರಿಂದ 6 ಸ್ಟೆಪ್ಗಳು ಮಾಡ್ಕೊಂಡಿರ್ತಾರೆ ರೈತರು. ಈ ತರ ಮಾಡ್ಕೊಂಡಿದ್ರೆ ಮನೆಗಳದ್ದು ಕಂಪ್ಲೀಟ್ ಆಗತ್ತೆ. ನಾವು ಕೊಡ್ತೇವೆ ಇಷ್ಟು ಇಪ್ಪನೇಳೆ ತೋಟ ಇಷ್ಟು ಎಕರೆ ಸ್ಥಾಪನೆ ಆಗಿದೆ, ಮತ್ತೆ ಮನೆಗಳು ನಾವು ಹೇಳಿದ್ದ ನಕ್ಷೆ ಪ್ರಕಾರನೇ ಪ್ಲಾನಿಂಗು ಮತ್ತೆ ಎಸ್ಟಿಮೇಟ್ ಪ್ರಕಾರ ಇದೆ. ಮತ್ತು ಏನಂದ್ರೆ ಗಿಲಾವ್ ಮಾಡಿರ್ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಗಿಲಾವ್ ಮಾಡಿರ್ಬೇಕು, ಆತರ ಇರುತ್ತೆ. ಮೇಡಮ್, ಹಾಗಿದ್ರೆ ಸಂಪೂರ್ಣವಾಗಿ ತಾವು ವಿವಿಧ ರೀತಿಯ ಯೋಜನೆಗಳ ಮುಖಾಂತರ ಇಲಾಖೆ ಏನೆಲ್ಲ ರೇಷ್ಮೆ ಬೆಳೆಗಾರರಿಗೆ ಸೇವಾ ಸೌಲಭ್ಯಗಳನ್ನ, ಸಹಾಯಧನಗಳನ್ನ, ಸಲಕರಣೆಗಳನ್ನ ಕೊಡ್ತಾ ಇದೆ ಅಂತ ಹೇಳಿದ್ರಿ ಮೇಡಮ್. ಈ ಎಲ್ಲಾ ವಿಷಯಗಳ ಕುರಿತು ಅಥವಾ ಈ ಎಲ್ಲಾ ಮಾಹಿತಿಯನ್ನ ತಿಳಿದಂತ ರೈತರು ತಮ್ಮ ಇಲಾಖೆಗೆ ಯಾವ ಸಮಯದಲ್ಲಿ ಈ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಮೇಡಮ್? ಇದಕ್ಕೇನಾದ್ರೂ ಸಮಯ ಕಾಲಾವಕಾಶ ಅಂತ ಏನಾದ್ರು ಇದೆಯಾ? ಇದಕ್ಕೆ ಅದ್ರದ ಸಮಯ ಕಾಲಾವಕಾಶ ಅಂತ ಏನು ಇಲ್ಲ. ಆದ್ರೆ ನಾನ್ ಹೇಳಿದ ತರ ಏನಂತಂದ್ರೆ ನಮಗೆ ನಾನು ಫೀಲ್ಡ್ಗೆ ಹೋದಾಗ ನಮಗೆ ತಿಳಿಸಿರ್ಬೇಕು, ಅಥವಾ ಒಂದು ಕಚೇರಿಗೆ ಬಂದು ಒಂದು ಅರ್ಜಿಯನ್ನು ಯಾವುದೇ ಪ್ರಮಾಣದಲ್ಲಿ ಸಲ್ಲಿಸಿದ್ರು ನಾನು ಆ ದಿನಾಂಕದ ಜೊತೆಗೆ ಜ್ಯೇಷ್ಠತಾ ಪಟ್ಟಿನ ಇದ್ ಮಾಡ್ಕೊಂಡಿರ್ತೀನಿ. ಅವರು ಬಂದು ಯಾವತ್ತು ಆ ದಿನಾಂಕದಂದು ನನಗೆ ಕೊಟ್ಟಿರ್ತಾರೋ ಆ ಆಧಾರದ ಮೇಲೆ ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳು ಸಿಗುತ್ತೆ. ಈಗ ಮುಂದಿನ ತಿಂಗಳು ನಾನು ಏನಾದ್ರು ಕೊಡ್ತಿದ್ದೀನಿ ಅಂತ ಅಂದ್ರೆ ಈ ತಿಂಗಳು ಬಂದು ಕೊಟ್ರೆ ಅವರು ಕೊನೆಯಲ್ಲಿ ಉಳ್ಕೊಂತಾರೆ. ಸೊ ನಮಗೆ ಇಂತಿಂತದ್ದು ಬೇಕು ಅಂತ ಅನ್ಬಿಟ್ಟು ನನಗೆ ವರ್ಷದ ಅಂತ್ಯದಲ್ಲಿ ಅಥವಾ ವರ್ಷದ ಆರಂಭದಲ್ಲಿ ನನಗೆ ತಿಳಿಸಿರ್ಬೇಕು. ಅಂದ್ರೆ ನನಗೆ ತಿಳಿಸೋದಂತಲ್ಲ, ಅರ್ಜಿ ಹಾಕಿರ್ಬೇಕು. ಇಲಾಖೆಗೆ ಬಂದು ಅರ್ಜಿ ಹಾಕಿ ನನಗೆ ಇಂತಿಂತ ಸೌಲಭ್ಯಗಳು ಬೇಕಾಗುತ್ತೆ ಅಂತ ಒಂದು ಅರ್ಜಿ ತಗೊಂಡು ಒಂದು ಸ್ವೀಕೃತಿ ತಗೊಂಡು ಹೋಗಿರ್ಲಿ ಅವರು. ಆ ಥರ ಆದ್ರೆ ನಾನು ಏನ್ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಬಹಳ ಸಂತೋಷ ಮೇಡಮ್. ಸಾಕಷ್ಟು ವಿಚಾರಗಳನ್ನ ತಮ್ಮ ರೇಷ್ಮೆ ಇಲಾಖೆಯ ಕುರಿತು, ಅದರಿಂದ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಸಮುದಾಯದ ರೇಷ್ಮೆ ಬೆಳೆಗಾರರಿಗೆ ತಾವು ನೀಡ್ತಾ ಇದ್ರೆ ಅನ್ನೋದು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೆ ಮೇಡಮ್. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ರೈತರಿಗೆ ಮೇಡಮ್, ಒಟ್ಟಾರೆಯಾಗಿ ಈ ರೇಷ್ಮೆ ಇಲಾಖೆಯ ಕುರಿತು ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ರೇಷ್ಮೆ ಇಲಾಖೆ ಅಂತಂದರೆ ಏನು ಅಂದ್ಕೊಂಡಿರ್ತಾರೆ, ರೇಷ್ಮೆ ಅಂದರೆ ಕಷ್ಟ, ಇದೇನು ಅಂದರೆ ಎಷ್ಟೊಂದು ಜನಕ್ಕೆ ಮಾಹಿತಿ ಕೊರತೆ. ಹೌದು. ಈಗ ರೇಷ್ಮೆ ಅಂತಂದರೆ ರೇಷ್ಮೆ ಅಂತಂದರೆ ಕಷ್ಟ ಇದೆ, ಏನೋ ಬಿಡುತ್ತೆ ಬೇಡ ಅಂತ ಅನ್ಕೊತಾರೆ. ಆದರೆ ಒಂದು ಸಲ ಇಲಾಖೆ, ಯಾವುದೇ ಇಲಾಖೆ ಆಗಲಿ, ರೇಷ್ಮೆ ಆಗಲಿ, ತೋಟಗಾರಿಕೆ ಆಗಲಿ, ಕೃಷಿ ಆಗಲಿ, ರೈತರು ಒಂದಿನ ಭೇಟಿ ನೀಡಿ ಅಲ್ಲಿನ ಯೋಜನೆಗಳು ಏನೇನಿದೆ ಅಂತ ತಿಳ್ಕೊಳ್ಳಿ. ಮೊದಲು ಏನಂತಂದರೆ ನಿಮಗೆ ಏನು ವರ್ಷದ ಆದಾಯ ಎಷ್ಟು ಬರುತ್ತೆ, ಏನೇನು ಸವಲತ್ತುಗಳು ಸಿಗುತ್ತೆ, ನಾವು ಏನು ಮಾಡ್ಬೋದು ಅಂತ ಅಂದರೆ ನಿಮ್ಮ ಕಡಿಮೆ ವಿಸ್ತೀರ್ಣದಲ್ಲಿ ಹೆಚ್ಚು ಆದಾಯ ತರೋಂಥದ್ದೇ ನಮ್ಮ ರೇಷ್ಮೆ. ಆಯಿತಾ? ಈಗ ನಮ್ಮ ರೈತರು ಈಗ ಮಿನಿಮಮ್ ನಮಗೆ 64ರಿಂದ 1.25 ಲಕ್ಷ 2 ಲಕ್ಷದವರೆಗೂ ನಮ್ಮ ರೈತರ ಆದಾಯ ಇದೆ. 2 ಎಕರೆಗೆ 1.25ರಿಂದ 1.5 ಲಕ್ಷದವರೆಗೂ ಅಥವಾ 2 ಲಕ್ಷದವರೆಗೂ ಆದಾಯ ಇದೆ ನಮ್ಮ ರೈತರದ್ದು. ಆದ್ರಿಂದ ಮೊದಲೇನು ಅಂತಂದರೆ ನಿಮಗೆ ಮಾಹಿತಿ ತಿಳ್ಕೊಳ್ಳಿ. ಮಾಹಿತಿ ಪ್ರಕಾರ ನಮ್ಮ ಗೈಡ್ಲೈನ್ಸ್ ಏನಿದೆ ಅದನ್ನು ತಿಳ್ಕೊಳ್ಳಿ. ಬಂದು ಭೇಟಿ ಮಾಡಿ, ಅಧಿಕಾರಿಗಳ ಜೊತೆ ಒಂದು ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಏನು ಯೋಜನೆಗಳಿದೆ ಅಥವಾ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ನೀವು ಮಾಹಿತಿ ಸಲಹೆಗಳನ್ನು ಪಡ್ಕೊಂಡ್ರೆ ನಾವೇ ಬಂದು ನಿಮ್ಮ ಫೀಲ್ಡ್ಗಳಲ್ಲಿ ನಾವು ಬಂದು ಹೇಳ್ಕೊಡ್ತೀವಿ. ಯಾವ ಥರ ನಾಟಿ ಮಾಡೋದು ಅಥವಾ ಮನೆಗಳದ್ದು ನಿರ್ಮಾಣ ಹೇಗೆ ಅಥವಾ ಸವಲತ್ತುಗಳು ನೀವು ಏನೇನು ತಗೋಬಹುದು ಅಂತ ಅಧಿಕಾರಿಗಳೇ ಬಂದು ತಿಳಿಸ್ತೀವಿ. ಮತ್ತು ಏನಂತ ಅಂದರೆ ರೇಷ್ಮೆಯಲ್ಲಿ ಇರೋಂಥ ಆದಾಯ ಇನ್ನೆಲ್ಲೂ ಸಿಗಲ್ಲ. ಯಾಕೆ ಅಂತಂದರೆ ನೀವು ಗೂಡನ್ನ ಇವತ್ತು ಬೆಳಗ್ಗೆ ನೀವು ಮಾರ್ಕೆಟ್ಗೆ ತೊಗೊಂಡು ಹೋಗಿದ್ರಿ ಅಂತಂದರೆ ಮಧ್ಯಾಹ್ನದೊಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಹಣ ಜಮೆ ಆಗಿರುತ್ತೆ. ಬೇರೆ ಥರ ಇವತ್ತು ಅಂತಂದರೆ ನಾಳಿದ್ದು ನಾಳೆ ಅಥವಾ ಇನ್ನೊಂದು ದಿನ ಆ ಥರ ಬರಲ್ಲ. ಇವತ್ತೇನು ಗೂಡು ತೊಗೊಂಡೋಗಿರ್ತೀರೋ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ನಿಮ್ಮ ಖಾತೆಗೆ, ಇಲ್ಲಿಂದ ನೀವು ಬಸ್ ಹತ್ಕೊಂಡು ನಿಮ್ಮ ಊರಿಗೆ ಹೋಗೋಷ್ಟೊತ್ತಿಗೆ ನಿಮ್ಮ ಖಾತೆಗೆ ಜಮೆ ಆಗಿರುತ್ತೆ ಅಮೌಂಟು. ಆ ಥರ ಪ್ರತಿಯೊಂದು ಈಸಿ ಇದೆ.
ಮತ್ತು ಒಂದು ಒಳ್ಳೆ ತಾಂತ್ರಿಕತೆಗಳನ್ನ ನಾವು ಹೇಳಿದ್ದ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡ್ರೆ ಇನ್ನೂ ಸಮೃದ್ಧವಾಗಿ ನಮ್ಮ ರೇಷ್ಮೆ ಇನ್ನೂ ಬೆಳವಣಿಗೆ ಆಗುತ್ತೆ. ಮತ್ತು ಈಗ ಏನಂತ ಅಂದರೆ ಈಗ ಕೆಲವು ವರ್ಷಗಳಿಂದ ಒಳ್ಳೆ ಇದು ಕಾಣಿಸ್ತಾ ಇದೆ, ವಿಸ್ತೀರ್ಣದಲ್ಲಾಗಲಿ ನಮ್ಮ ರೈತರುಗಳಾಗಲಿ ಹೆಚ್ಚಿಗೆ ಆಗ್ತಾನೆ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ಆಗ್ತಾರೆ ಅನ್ನೋ ನಂಬಿಕೆನೂ ಕೂಡ ನನಗಿದೆ. ಅದು ದೇಶದ ಆದಾಯದ ಜೊತೆ ನಿಮ್ಗಳ ಆದಾಯಗಳು ಮತ್ತು ನಮ್ಮ ಈ ಯುವಕರಲ್ಲಿ ಏನು ಇದಿದೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅದು ಕಮ್ಮಿ ಆಗುತ್ತೆ. ಈ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಜನ ಗಂಡ್ಮಕ್ಳು ಅಥವಾ ಹೆಣ್ಮಕ್ಳು ಬಂದರು ಊರಿಗೆ, ಅವರು ಈಗ ಎಷ್ಟೊಂದು ಜನ ರೇಷ್ಮೆ ಮಾಡ್ತಿರೋ ಉದಾಹರಣೆಗಳಿದೆ. ಆ ರೇಷ್ಮೆಯಿಂದ ಅವ್ರಿಗೆ ಗೌರ್ಮೆಂಟ್ ಸಂಬಳಕ್ಕಿಂತ ಹೆಚ್ಚು ಆದಾಯ ಬರ್ತಾ ಇರೋದು ನಾನು ನೋಡಿದ್ದೀನಿ. ಸೊ ನಾನು ಹೇಳ್ತಾ ಇರೋದೇನೆಂದರೆ, ಯುವಕರು ಅಷ್ಟೊಂದು ಸ್ಟ್ರೆಸ್ ತೊಗೊಂಡು ಒಂದು ಟಾರ್ಗೆಟ್ ರೀಚ್ ಮಾಡೋಕ್ಕೆ ಎಲ್ಲಿ ಕಂಪ್ನಿಗಳಲ್ಲಿ ದುಡಿತಾರೋ ಅದೇ ಇದನ್ನು ನಮ್ಮ ಭೂಮಿಲಿ ಏನು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ನಮಗೆ ಭೂಮಿ ತಾಯಿನೂ ಸಮೃದ್ಧವಾಗಿರ್ತಾಳೆ. ಮತ್ತು ನಮ್ಮ ಯುವಕರಿಗೂ ಒಂದು ಏನು ನಿರುದ್ಯೋಗ ಸಮಸ್ಯೆಗಳು ಇದಾಗುತ್ತೆ. ಮತ್ತು ಹಳ್ಳಿ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಏನು ಇದು ಸಮಸ್ಯೆ ಇರುತ್ತೋ ಅದು ಈ ನರೇಗಾದಲ್ಲಾಗಲಿ ಆ ಎಂಪ್ಲಾಯ್ಮೆಂಟ್ ಎಲ್ಲ ಸಿಗುತ್ತೆ ಅವರಿಗೆ. ಸೊ ಏನಂತ ಅಂದರೆ ನಮ್ಮ ಹಿಪ್ಪನೇರಳೆ ಜಾಸ್ತಿ ಇದು ಕೆಮಿಕಲ್ಸ್ ಯೂಸ್ ಮಾಡಿ ಬೆಳೆಯುವಂಥದ್ದಲ್ಲ, ಎಲ್ಲ ಸಾವಯವದಲ್ಲೇ ನಾವು ಅಚ್ಚುಕಟ್ಟಾಗಿ 12-15 ವರ್ಷ ಅದೇ ಫೀಲ್ಡು ಅದೇ ತೋಟನ ಮೇಂಟೈನ್ ಮಾಡ್ಬೋದು. ಮನೇನೊಂದ್ಸಲಿ ಕಟ್ಕೊಂಡ್ರೆ ಅದೇ 15 ವರ್ಷ ಮೇಂಟೈನ್ ಆಗುತ್ತೆ. ಆ 15 ವರ್ಷ ಸಂಪೂರ್ಣವಾಗಿ ನೀವು ಕೂತು ಒಳ್ಳೆ ಆದಾಯನ ಪಡಿಬೋದು. ಸೊ ನಾನು ಏನು ಹೇಳೋದಂತಂದರೆ, ಏನೇ ಮಾಹಿತಿಗಳಿದ್ರೂ ಇಲಾಖೆಗಳಿಗೆ ಬಂದು ಭೇಟಿ ಮಾಡಿ, ಮತ್ತು ಇಲಾಖಾ ಅಧಿಕಾರಿಗಳಿಗೆ ನಾವು ಎಷ್ಟು ನಿಮಗೆ ಸಪೋರ್ಟಿವ್ ಆಗಿರ್ತೀವಿ ನೀವು ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಇನ್ನು ದೇಶದಾಗಲಿ ನಮ್ಮ ರೈತ ಬಾಂಧವರ ಆದಾಯನಾಗಲಿ ವೃದ್ಧಿ ಮಾಡೋದ್ರಲ್ಲಿ ನಮ್ಮ ರೇಷ್ಮೆ ಬೆಳೆ ಉತ್ತಮವಾದದ್ದು ಅಂತ ಹೇಳ್ತೀನಿ. ಈಗ ಮಾಹಿತಿ ಕೊರತೆ ಅಂತ ಹೇಳಿದೆ ನಾನು. ಏನಾದರೂ ಇಲಾಖೆಗೆ ಬಂದು ನಮಗೆ ತಿಳಿಸಿದರೆ ಅಥವಾ ನಾನೇ ಫೀಲ್ಡ್ ಕಡೆ ಹೋಗಿದ್ದಾಗ ನನಗೆ ರೈತರುಗಳು ಹೇಳಿರ್ತಾರೆ ಇಂಥವ್ರು ಇಂಟ್ರೆಸ್ಟ್ ಆಗಿದ್ದಾರೆ ಮಾಡಿಕೊಡ್ತೀವಿ ಅಂತ. ಆ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಅವರ ಮಾಹಿತಿಯನ್ನು ಪಡ್ಕೊಂಡು ಬಂದಿರ್ತೀವಿ ನಾವು. ಮಾಹಿತಿ ಪಡೆದಾಗ ನಮ್ಮ ಏನು ಇದೆ ಇಲಾಖೆ ವತಿಯಿಂದ 3 ದಿನದಾಗಲಿ 1 ದಿನದಾಗಲಿ ಅಥವಾ 1 ವಾರದಾಗಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, 2 ದಿನ ಅವರಿಗೆ ರೇಷ್ಮೆ ಸಾಕಾಣಿಕೆ ಬಗ್ಗೆ ಮತ್ತು ಹುಳುಗಳ ರೋಗ ನಿರ್ವಹಣೆ ಬಗ್ಗೆ ನಾವು ಟ್ರೈನಿಂಗ್ ಕೊಟ್ಟು 1 ದಿನದ ಪ್ರವಾಸ ಕಾರ್ಯಕ್ರಮಗಳನ್ನು ಕರ್ಕೊಂಡು ಹೋಗ್ತೀವಿ. ಪ್ರವಾಸ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋದಾಗ ಅವ್ರಿಗೆ ಏನಂದರೆ ಪ್ರಾಕ್ಟಿಕಲ್ ಆಗು ಗೊತ್ತಾಗುತ್ತೆ ಇವ್ರು ಯಾವ ಥರ ಮಾಡ್ತಾ ಇದ್ದಾರೆ. ಅಂದರೆ ಕೂತು ಕೇಳಿದಾಗ ಏನು ಕೇಳ್ಕೊಂಡಿರ್ತಾರೋ ಅದನ್ನು ನೋಡ್ದಂಗೆ ಆಗುತ್ತೆ ಅವ್ರಿಗೆ. ಮತ್ತು ಆ ರೈತರ ಜೊತೆ ಸಂವಾದ ಮಾಡಿದಾಗ, ಒಂದು ಯಾರು ಪ್ರಗತಿಪರ ರೈತರು ಇರ್ತಾರೋ ಅವ್ರ ಜೊತೆ ಸಂವಾದ ಮಾಡಿದಾಗ ಅವರಿಗೆ ಈ ಥರ ಗೊತ್ತಾಗುತ್ತೆ, ಇಷ್ಟು ಎಕರೆಲಿ ಇವ್ರಿಗೆ ಎಷ್ಟು ಆದಾಯ ಬರ್ತಾ ಇದೆ, ಇವರು ಎಷ್ಟು ಇನ್ವೆಸ್ಟ್ ಮಾಡಿ ಎಷ್ಟು ಲಾಭ ತೆಗಿತಾ ಇದ್ದಾರೆ ಅಂತ. ಒಂದು ರೈತರು ಈಗ ಪ್ರತಿಯೊಬ್ಬರು ಈಗ ರೈತರು ಅಂತಂದರೆ ಮೊದಲು ಏನು ಗೊತ್ತಿರಲ್ಲ ಮಾಡಿಲ್ಲ, ಇದು ಹಳ್ಳಿಗಾಡು ಪ್ರದೇಶದವ್ರು ಅಷ್ಟೇ ಅಂತಿದ್ರು. ಇಲ್ಲ, ಈಗ ಪ್ರತಿಯೊಬ್ಬರು ಯಾರು ನಮ್ಮ ಡಿಗ್ರಿ ಮಾಡಿರ್ತಾರೆ ಅಥವಾ ಒಳ್ಳೆ IT BTಲಿ ಇರ್ತಾರೆ ಅಥವಾ ಏನು IT ಸೆಕ್ಟ್ರಲ್ಲಿ ಇರೋರು ಈಗ ಬಂದು ರೇಷ್ಮೆ ಮಾಡ್ತಿರೋರು ಇದ್ದಾರೆ. ಅವ್ರಿಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ತು ಅಂತ ಅಂದರೆ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಟ್ರೈನಿಂಗ್ಗಳಿಗೆ ಬಂದಾಗ ಅವ್ರಿಗೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗುತ್ತೆ. ಮತ್ತು ನಮಗೆ ಏನೋ ಪ್ರಗತಿಪರ ರೈತರಿಗೆ ವರ್ಷದಲ್ಲಿ 3-4 ಸಲ ಪ್ರಗತಿಪರ ರೈತರು ಏನಿರ್ತಾರೆ ಅವರ ಮನೆಗಳಿಗೆ ತೋಟಗಳಿಗೆ ನಾವು ವಿಸಿಟ್ ಕೊಡಿಸ್ತೀವಿ ಅವ್ರ ಹತ್ರ. ಅವ್ರ ಜೊತೆ ಸಂವಾದ ಮಾಡೋದ್ರಿಂದ ನಾವು ಅವ್ರಿಗೆ ಇನ್ನೂ ಉತ್ತಮವಾದ ಮಾಹಿತಿ, ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕೋದ್ರಿಂದ ಅವ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ ಏನಿದೆ ಅದರಲ್ಲಿ. ಅದರಿಂದ ಅವರು ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ಏನು ಹೆದರಿಕೆ ಇರುತ್ತೆ ಅದನ್ನೆಲ್ಲ ಬಿಟ್ಟು ರೇಷ್ಮೆಗೆ ಬರ್ಬೋದು ಅವರು. ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಒಂದು ರೇಷ್ಮೆ ಇಲಾಖೆಯ ಒಂದು ಪರಿಚಯ ಆಗಿರ್ಬೋದು, ಅದರ ಪ್ರಮುಖ ಗುರಿ ಉದ್ದೇಶಗಳು, ಹಾಗೆಯೇ ಹಿಪ್ಪನೇರಳೆ ನಾಟಿ ಹಾಗೂ ನರ್ಸರಿ ಮಾಡಲು ಇಲಾಖೆ ವತಿಯಿಂದ ಏನೆಲ್ಲ ಸಹಾಯಧನಗಳು ಸಿಗ್ತಾ ಇದೆ, ಹಾಗೆಯೇ ರೇಷ್ಮೆ ಹುಳು ಸಾಕಾಣಿಕೆಗೆ ಸಲಕರಣೆಗೆ ಇರುವಂಥ ಸಹಾಯಧನ ಆಗಿರ್ಬೋದು, ಚಾಕಿ ಹುಳು ತೋಟ ಸ್ಥಾಪನೆ ಮತ್ತು ಅದರ ನಿರ್ವಹಣೆಗೆ ಬೇಕಾದಂಥ ಸಲಕರಣೆಗಳಿಗೆ ಸಂಬಂಧಪಟ್ಟಂಥ ಸಹಾಯಧನ ಆಗಿರ್ಬೋದು, ನೂತನ ಕರ್ತೃತ್ವ ಶಕ್ತಿ ಹಾಗೂ ಭಾಗಿದಾರರಿಗೆ ಸವಲತ್ತು ಯೋಜನೆ ಕುರಿತು ಅದರ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ, ಹಾಗೆಯೇ ಕೇಂದ್ರ ಸರ್ಕಾರ ಪ್ರಸ್ತುತ ಇರುವಂಥ ಪ್ರಧಾನಮಂತ್ರಿ ಕೃಷಿ ಸಂಚಯ್ ಯೋಜನೆ ಅಡಿಯಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ, ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಹಯೋಗದಲ್ಲಿ ಇಲಾಖೆ ವತಿಯಿಂದ ಏನೆಲ್ಲ ಸಹಾಯಧನ ಅಥವಾ ಸೌಲಭ್ಯಗಳನ್ನು ಅಥವಾ ಒಂದಷ್ಟು ಕೂಲಿಯನ್ನು ಈ ಯೋಜನೆ ಅಡಿಯಲ್ಲಿ ನಾವು ಪಡ್ಕೋಬೋದು ಅನ್ನೋದು ಕುರಿತು ಒಟ್ಟಾರೆಯಾಗಿ ಈ ರೇಷ್ಮೆ ಇಲಾಖೆಯಿಂದ
ಏನೆಲ್ಲ ಸಮಗ್ರವಾಗಿ ಒಂದು ಸೇವಾ ಸೌಲಭ್ಯಗಳನ್ನ ರೇಷ್ಮೆ ಬೆಳೆಗಾರರಿಗೆ ನೀಡಲಾಗ್ತಾ ಇದೆ ಅನ್ನೋ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಇಲಾಖೆಯ ಒಂದು ಸಮಗ್ರ ಹಾಗೂ ಸಂಕ್ಷಿಪ್ತ ವಿವರವನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳ ಮುಖಾಂತರ ತಾಲೂಕಿನ ರೇಷ್ಮೆ ಬೆಳೆಗಾರರಿಗೆ ಸಿಗ್ತಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ದಿವ್ಯಾ ಎಂರವರು, ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ HD ಕೋಟೆ. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಇಲಾಖೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.